ನಮಸ್ಕಾರ ಎಲ್ರಿಗೂ, ನಮ್ಮ ಕನ್ನಡ ವ್ಲಾಗ್ಸ್ಗೆ ಮತ್ತೆ ಸುಸ್ವಾಗತ. ನನ್ನ ಮಗಳು ಮನೋಜ್ಞ ಬೆಳಿಗ್ಗೆಯಿಂದ ಎಲ್ಲರ ಹೊರಗಡೆ ಹೋಗೋಣ ಅಂತ ಹೇಳಿ ತುಂಬಾ ಹಿಂಸೆ ಮಾಡ್ತಾಯಿದ್ಲು. ಸೊ ನೈಟ್ ಡಿನ್ನರ್ಗೆ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ವಿ. ಸ್ವಲ್ಪ ಯೂನಿಕ್ ಪ್ಲೇಸ್ಗೆ ಹೋಗೋಣ, ಮಗುಗೂ ಇಷ್ಟ ಆಗಲಿ ಅಂತ ಹೇಳಿ ಸರ್ಚ್ ಮಾಡಿದಾಗ ಸಿಕ್ಕಿದ್ದೆ ಟೈಗರ್ ಏರೋ ರೆಸ್ಟೋರೆಂಟ್. ಇದನ್ನು ಏರೋಪ್ಲೇನ್ ರೆಸ್ಟೋರೆಂಟು ಅಥವಾ ಫ್ಲೈಟ್ ರೆಸ್ಟೋರೆಂಟ್ ಅಂತ ಕೂಡ ಕರೀತಾರೆ. ಇದಿರೋದು AMC ಕಾಲೇಜು ಪಕ್ಕನೇ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ, ತುಂಬ ಯೂನಿಕ್ಕಾಗಿ ಮಾಡಿದ್ದಾರೆ ಈ ರೆಸ್ಟೋರೆಂಟು. ಎಕ್ಸಾಕ್ಟ್ಲಿ ಲೈಕ್ ಪ್ಲೇನ್ ಥರ ಮಾಡಿಬಿಟ್ಟು ಅದ್ರ ಒಳಗಡೆ ಕುತ್ಕೊಂಡು ರೆಸ್ಟೋರೆಂಟ್ ಅಂದರೆ ಡೈನಿಂಗ್ ಮಾಡೋ ಥರ ಎಲ್ಲ ಮಾಡಿದ್ದಾರೆ. ಈ ರೆಸ್ಟೋರೆಂಟು 1 o'clockವರೆಗೂ ಓಪನ್ ಇರುತ್ತೆ. ಸೊ ಫುಡ್ ವೈಸ್ ತುಂಬ ಚೆನ್ನಾಗಿದೆ. ಒಳಗಡೆ ತುಂಬಾ ದೊಡ್ಡದಾಗಿ ಜಾಗ ಇದೆ ಮಕ್ಕಳು ಆಟ ಆಡೋದಕ್ಕೆ. ನಾವು ಹೋಗೋಕ್ಕಿಂತ 2 hours ಮುಂಚೆ ತುಂಬ ಜೋರು ಮಳೆ ಇತ್ತು. ಅದಕ್ಕೋಸ್ಕರ ಇಲ್ಲೆಲ್ಲ ವಾಟರ್ ಕ್ಲಾಗಿಂಗ್ ಅಂದರೆ ನೀರೆಲ್ಲ ನಿಂತುಬಿಟ್ಟಿದೆ. ಸೊ ಅದರ್ವೈಸ್ ಅಲ್ಲಿ ಚೇರ್ಸ್ ಎಲ್ಲ ಹಾಕಿ ಜನಗಳು ಕುತ್ಕೊತಿದ್ರು. ಮತ್ತು ಇಲ್ಲಿ ಸುತ್ತಲೂ ನೋಡ್ತಿರೋ ಹಾಗೆ ನಿಮಗೆ ಅಲ್ಲಿ ಶೋರ್ಮಾ ಆಗಿರ್ಬೋದು, ಪ್ರತಿಯೊಂದೂ ಫುಡ್ ಐಟಮ್ಸ್ ನಿಮ್ಗೆ ಅವೈಲಬಿಲಿಟಿ ಇದೆ. ಅಂದರೆ ಬೇಕ್ರಿ ಫುಡ್ಸ್ ಆಗಿರ್ಬೋದು, ತುಂಬ ಚೆನ್ನಾಗಿದೆ. ಕೇಕ್ಸು ಎಲ್ಲನೂ ಅವೈಲಬಲ್ ಇದೆ. ನೀವು ಅಲ್ಲೇ ಕುತ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿ ಇವರು ಡೈನಿಂಗ್ ಮಾಡಿದ್ದಾರೆ. ಇಲ್ಲಿ ಮಕ್ಕಳಿಗೆ ಬೋರ್ ಆಗಬಾರ್ದು ಅಂತ ಹೇಳಿಬಿಟ್ಟು ಸ್ಲೈಡು, ಜೋಕಾಲಿ, ಸೀಸಾ ಮತ್ತು ರೌಂಡ್ದೆಲ್ಲ ಹಾಕಿದ್ದಾರೆ. ತುಂಬಾ ಖುಷಿ ಆಗುತ್ತೆ ಮಕ್ಕಳಿಗೆ. ಫ್ಲೈಟ್ ರೆಸ್ಟೋರೆಂಟಲ್ಲಿ ನಾವು ಹೋಗಿ ಊಟ ಮಾಡ್ತೀವೋ ಬಿಡ್ತೀವೋ, ಬಟ್ 300 rupees ನಾವು ಎಂಟ್ರಿ ಫೀಸ್ ಮಾತ್ರ ಪೇ ಮಾಡಿದ್ವಿ. ಅಡಲ್ಟ್ಸ್ಗೆ 100, ಎಬೋವ್ 3 yearsಗೆ 100 ಪೇ ಇದ್ದೇ ಇರುತ್ತೆ. ನೀವು ಒಳಗಡೆ ಹೋಗೋದಕ್ಕೇ ಎಂಟ್ರಿ ಫೀಸ್ ಇರುತ್ತೆ. ದಟ್ ಈಸ್ ರಿವರ್ಸ್ ಮಾಡಲ್ಲ ನಿಮಗೆ. ಸೊ ಒಳಗೆ ಹೋಗಿ ನೀವು ನೋಡ್ಕೊಂಡಾದ್ರೂ ಬರ್ಬೋದು ಅಥವಾ ಡೈನಿಂಗ್ ಊಟ ಮಾಡ್ಕೊಂಡೇ ಆದರೂ ಬರ್ಬೋದು. ಎಂಟ್ರಿ ಫೀಸ್ ಮಾತ್ರ ಮಸ್ಟ್ ಆ್ಯಂಡ್ ಶುಡ್ ಇದ್ದೇ ಇರುತ್ತೆ. ಒಳಗಡೆ ಎಂಟ್ರಿ ಆಗಿದ ತಕ್ಷಣ ರಿಯಲ್ ಫ್ಲೈಟ್ ಹೇಗಿರುತ್ತೋ ಒಳಗಡೆ ಅದೇ ರೀತಿ ಮಾಡಿದ್ದಾರೆ. ಪೈಲಟ್ಸ್ ಆಗಿರ್ಬೋದು ಮತ್ತು ಏರ್ ಹೋಸ್ಟೆಸ್ ಆಗಿರ್ಬೋದು. ಸೊ ಎಲ್ಲರೂ ಅದೇ ರೀತಿ ಬಟ್ಟೆ ಹಾಕ್ಕೊಂಡು ಅವರು ಸರ್ವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ಇನ್ನೊಂದು ಏನಂತ ಹೇಳಿದ್ರೆ, ಇಲ್ಲಿ ಬರ್ತ್ಡೇ ಪಾರ್ಟಿ ಕೂಡ ನಾವು ಸೆಲೆಬ್ರೇಟ್ ಮಾಡ್ಬೋದು. ಅಂದರೆ ಅವರು ಇವೆಂಟ್ನ ಅರೇಂಜ್ ಮಾಡಿ ಕೊಡ್ತಾರೆ. ಅಂದರೆ ಅವ್ರದ್ದು ಪರ್ಟಿಕ್ಯುಲರ್ ಸೀಟಲ್ಲಿ ಏನು ಒಂದು ಅರೇಂಜ್ಮೆಂಟ್ಸ್ ಮಾಡಿ ಕೊಡ್ತಾರೆ. ಸೊ ಅದೊಂಥರ ಖುಷಿ ಆಗುತ್ತೆ ಎಲ್ಲರಿಗೂ ನೋಡಿ. ನಾವು ಫುಡ್ ಆರ್ಡರ್ ಮಾಡಿ 15 minutes ಆದಮೇಲೆ ಫುಡ್ ಬಂತು. ಫುಡ್ ವೈಸ್ ಚೆನ್ನಾಗಿದೆ, ಟೇಸ್ಟ್ ಎಲ್ಲ ಚೆನ್ನಾಗಿದೆ ಆ್ಯಕ್ಚುಲಿ. ಸೊ ಅಂತ ಏನು ಬ್ಯಾಡ್ ರಿವ್ಯೂಸ್ ಏನು ಇಲ್ಲ. ಸೊ ಇಲ್ಲಿ ಈವೆಂಟ್ ಎಲ್ಲ ಇದ್ದಿದ್ದರಿಂದ ಸ್ವಲ್ಪ ಕ್ಲಮ್ಸಿ ಆಗ್ತಿತ್ತು ಜಾಗ. ಸೊ ಯಾರು ಬರ್ತ್ಡೇ ಪಾರ್ಟಿ ಸೆಲೆಬ್ರೇಟ್ ಮಾಡೋರು ಆಯಿತು ಅಂದರೆ ಸ್ವಲ್ಪ ಕ್ಲಮ್ಸಿ ಆಗುತ್ತೆ. ಅದು ಬಿಟ್ಟರೆ ಓವರ್ ಆಲ್ ಆ್ಯಂಬಿಯನ್ಸ್ ಆಗಿರ್ಬೋದು, ಫುಡ್ ಆಗಿರ್ಬೋದು, ಇಟ್ಸ್ ಗುಡ್. ಸೊ ನಾವು ಅಲ್ಲಿಂದ 1 hour ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ನಾವು ಹೊರಟ್ವಿ. ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ. ಅವ್ರಿಗೊಂದು ಹೊಸ ಎಕ್ಸ್ಪೀರಿಯನ್ಸ್. ನಾರ್ಮಲ್ ಹೋಟೆಲಲ್ಲಿ ಕುತ್ಕೊಂಡು ತಿನ್ನೋದಕ್ಕಿಂತ ಒಂದು ಫ್ಲೈಟಲ್ಲಿ ಕುತ್ಕೊಂಡು ತಿನ್ನೋವಂಥ ಒಂದು ಎಕ್ಸ್ಪೀರಿಯನ್ಸ್ ಅವ್ರು ತುಂಬಾ ಖುಷಿ ಪಡ್ತಾರೆ. ಸೊ ಯಾರ್ಯಾರು ನಿಯರ್ ಬೈ ಇದ್ದೀರಾ ಅಥವಾ ಒಂದು ವೀಕೆಂಡ್ ಏನಾರು ಪ್ಲ್ಯಾನ್ ಮಾಡ್ತಿದ್ರೆ ನೀವು ಹೋಗ್ಬೋದು. ನಾನು ನನ್ನ ಮಗಳಂತೂ ಏರೋಪ್ಲೇನ್ ರೆಸ್ಟೋರೆಂಟ್ನ ತುಂಬಾ ಎಂಜಾಯ್ ಮಾಡಿದ್ವಿ. ಯಾರೆಲ್ಲ ಇನ್ನೂ ವಿಸಿಟ್ ಮಾಡಿಲ್ವೋ ಹೋಗಿ ವಿಸಿಟ್ ಮಾಡಿ ಅಂತ ಹೇಳ್ತಾ ಈ ನನ್ನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.